ಗುಡ್ ಮಾರ್ನಿಂಗ್ ಗಾಯ್ಸ್. ನಮ್ಮ ಹುಡುಗಂದು ಇವತ್ತು ಡಿ ಎಲ್ ಟೆಸ್ಟ್ ಇದೆ. ಅದನ್ನ ಮಾಡಿಸ್ಕೊಂಡು ಹೆಂಗೆ ಗಾಡಿ ಓಡಿಸ್ತಾನೆ ಅನ್ನೋದು ನೋಡೋಣ. ನನಗೆ ಗೊತ್ತಿರಂಗ ಅವನು ಗಾಡಿ ಕೊಡಲ್ಲ, ಮೀನ್ಸ್ ಡಿ ಎಲ್ ಕೊಡಲ್ಲ. ವಯಸ್ಸು 23 ವರ್ಷ ಆದ್ರೂ ಇನ್ನ ಡಿ ಎಲ್. ಯಾರು ನಮ್ ಏನೋ ಬಿತ್ತುಕೊಳ ಒಂದು ಹಂಗ್ ನೋಡ್ತಾವನೆ. ಏನೋ ದುಡ್ಡಿಲ್ಲ ನಡಿ. ಆಯ್ತು 23 ವರ್ಷ ತಾನೆ, ಯಾಕೆ ಇವಾಗ ಡಿ ಎಲ್ ಮಾಡ್ಕೋಬೇಕು ಅನಿಸ್ತಾ ಇತ್ತು. ಡಿಯೋ ಇರ್ಲಿಲ್ಲ ಮೊದ್ಲು ಗಾಡಿಲಿ. ಅಯ್ಯೋ ಶಿಷ್ಯ ರಾಯ್ ಬಿಡಿಸ್ತಿದ್ಯಾ ಕಣೋ ಮಾರ್ನಿಂಗ್ ಕರ್ಕೊಳ್ಳೋ ಅಣ್ಣ ಬರೋ ನೋಡ್ತಾವ್ ಶಿಷ್ಯ. ಎಷ್ಟೊತ್ತು ಹಾಕ್ಸಿದೆ ತಂಬಿ? 100 ರೂಪಾಯಿಗೆ ಹಾಕ್ಸಿದ್ರೆ 100 ರೂಪಾಯಿಗೆ ಏನಕ್ಕೆ ಹಾಕ್ಸಿದೆ? ಫುಲ್ ಟ್ಯಾಂಕ್ ಹಾಕ್ಸ್ಬೇಕು ತಾನೆ. ನಾನು ಒಂದ್ಸತಿ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಜೆರಾಕ್ಸ್ ಇಲ್ಲ ಅಪ್ಪ, ಜೆರಾಕ್ಸ್ ಮಾಡಿಸ್ಕೊಳಕ್ಕೆ 2 ಕಿಲೋಮೀಟರ್ ಇರೋದು ಬಂದಿದ್ದೀನಿ ಗೊತ್ತಾ. ಏನೇ ಕೇಳು, ಎಷ್ಟು ಒಂದು ಟಿ ಸಿದೊಂದು ಜೆರಾಕ್ಸ್ ಕಾಪಿ ಬೇಕು ಅಂದ್ರು ಅಷ್ಟೇ. ನನ್ನ ಮಕ್ಕಳ ಹಿಂದೆ ಐತದ ಅಂದೆ, ನಂದು ಹಂಗೆಲ್ಲ ತೆಗಿಯಲ್ಲ ಅಪ್ಪ ಜೆರಾಕ್ಸ್ ಅಂದ್ಬಿಡೋದ. ರೇಗತ್ತೈತ್ ಬೇಜಾರ್ ಆಗೋಯ್ತು ಅವತ್ತು. ಕಾಲೇಜ್ ಮುಗಿಸೋದು ದೊಡ್ಡದಲ್ಲ ಕಣ, ಈ ಸರ್ಟಿಫಿಕೇಟ್ಗಳು ಓಡಾಡ್ಬೇಕು ನೋಡು. ಕುಡಿಬೇಕು, ರಕ್ತ ಕುಡಿಬೇಕು. ಇವಾಗ ತಾನೆ ಜಸ್ಟ್ ಎಂಟ್ರಿ ಆದ್ವಿ. ಈ ನನ್ ಮಗ ಗಾಡಿನ ಡೈರೆಕ್ಟ್ ತಗೊಂಡು ಒಳಗಡೆ ಇಕ್ಕಕ್ ನೋಡ್ತಿದ್ದ, ಬೈದ್ ಆಚೆ ಹಾಕಿದ್ರು. ಪೆದ್ದ ಏನಪ್ಪ ಈಗ ನಿನ್ ಕತೆ? ಓಕೆ ಏನಯ್ಯ? ಒಂದ್ ನಿಮಿಷ ನಾನ್ ಪೆದ್ದ. ರೆಡಿ ಆಗ್ತಾವೆ ಡಿ ಎಲ್ ಇಸ್ಕೊಳಕ್ಕೆ. ನೋಡೋಣ ಕೊಡ್ತಾರೋ ಕೊಡಲ್ವ. ಡಿ ಎಲ್ ಬಂದ್ಬಿಟ್ಟಿದೀವಿ. ಏನಾಗಿ ನೋಡ ಇಲ್ಲಿ ರೆಡಿ ಮಾಡ್ಕೊಂತವನೆ. ಮುಗ್ದೋಯ್ತು ಇವ್ನು ಬಾಳಿ ಇವತ್ತಿಗೆ. ಸರ್ವಿಸ್ ಇದೆಯಾ ಇಲ್ಲೇ ಹೇಳ್ಬಿಟ್ಟು ಹೋಗ್ಬೇಕಾ ಅಂತ ಕೇಳಿದೆ. ಹೋಗ ಹೇಳು, ಹೋಗಲಿ. ಎಷ್ಟು ಜನ ನೋಡಿರೋ ನಾನು. ಏನದು ತೂಗುದೀಪ ದೊಡ್ಡ ಇದು ಅಂತ ಊಟ ಇದು ಶಿಷ್ಯ ಅಷ್ಟು ದುರಾಂಕಾರದಲ್ಲಿ ನಡೆಯೋದು. ಹೆಂಗ್ ಸಿಂಪಲ್ ಆಗಿ ನಡೆಯೋ ಬರ್ತಾರೆ. ಏನಂತ ಕಣ್ಣು ಮುಚ್ಚಿದಪ್ಪ. ಯಾಕೋ ತೂಗುದೀಪ ಮಕ್ಕರ ಆಗೋಯ್ತಾ? ಸರಿ ನೀನೇ ಏನೇನಾದ್ರು ಇದು ಬಿರಿಯಾನಿ, ಲೆಗ್ಗು, ಗುರುವಾರ ಬಾರ್ಸು, ಇಲ್ಲಾಂದ್ರೆ ಆ ಲೆಗ್ ಇಷ್ಟೊತ್ತಿಗೆ ಇರ್ತಾನೆ ಇರಲಿಲ್ಲ. ಮಜಾ ಮಾಡು. ಭಾನುವಾರ ತಿರ್ಗಾ ಅಲ್ಲಿ ತಿನ್ನೋಣ ಶ್ರೀನಗರ್. ಅಲ್ಲಿ ಕಾಲ್ ಸೂಪ್ ಚೆನ್ನಾಗಿರತ್ತೆ. ಇವನು ಬಿರಿಯಾನಿ ನಿಂಬೆ ಹಣ್ಣು ಹಿಡಿದ್ರೆ ನಿಂಬೆ ಹಣ್ಣೆ ಬರ್ತಿಲ್ಲ ಅಂತ ತಿರ್ಗಾ ಕರೀತಾವನೆ. ನೋಡೋಣ ಚೆನ್ನಾಗಿದೆಯಾ? ಟೇಸ್ಟ್ ಚೆನ್ನಾಗಿದೆ. ಆ ಹುಡುಗಿ ಮಾಡಿದ್ದು ಸರಿ ಇಲ್ಲ ನಿಮಗೆ. ಅಂತೂ ಇಂಟು ಡಿ ಎಲ್ ಬಂದ್ಬಿಡ್ತದೆ. ಡಿ ಎಲ್ ಬಂತು ನಂಗೆ. ಡಿ ಎಲ್ ಡ್ರೈವಿಂಗ್ ಲೈಸೆನ್ಸ್. ಇವಾಗ ಪೊಲೀಸ್ ಅವ್ರು ಹಿಡಿದ್ರೆ ಏನ್ ಮಾಡ್ತೀಯ? ಹೆಲಿಕಾಪ್ಟರ್ ಡಿ ಎಲ್ ತರಿಸ್ಕೊಡಿಸ್ತೀನಿ. ತಮ್ಮ ಇದೇನು KGF ಮೂವಿನೇನೋ ಹೇಳ. ಇವಾಗ ಹೇಳು. ಡಿ ಎಲ್ ಐತೆ ಏನಪ್ಪ ಹೆಂಗಿನ ಅಂತಾರು? ಹೆಂಗಿ ಬೇಕೇನಪ್ಪ ನಿಂಗೆ? ಹೆಂಗಿ ಅಂತಾರು ಹೇಳ. ಇವಾಗ ಹೇಳ ಡಿ ಎಲ್ ಅನ್ನ. ಡಿ ಎಲ್ ಐತೆ ನನ್ನ ಹತ್ರ. ಡಿ ಎಲ್ ಈ ಅಂಗಡಿ ಅವನಿಗೆ ಹೇಳ ಡಿ ಎಲ್ ಐತೆ. ಗಾಡಿ ತರ ಓಡಿಸು. ನಿನ್ನೊಂದು ಟ್ಯಾಗ್ ಮಾಡಿದೆ ಗೊತ್ತಾ? ಆಯ್ತೀನಿ. ಆರೋಡ ಇನ್ನೊಂದು ಹೆಂಗೆ ಟರ್ಫ್ ಮಿಸ್ ಆಗೋಯ್ತು. ರೈಟ್ ಹೋಗಕ್ಕಾಗಿಲ್ಲ. ಅದು ಅಲ್ಲೇ ಇನ್ನೆಂದೇ ಹೊಂಟೋಯ್ತು. ಅಲ್ಲಿ ಲೆಫ್ಟ್ ಹೋಯ್ತೀನಿ. ಏನ್ಲೇ ಲೆಫ್ಟ್ ಅಲ್ಲಿ ಐತೋ ನಿಂಗೆ? ಅಲ್ಲಿ ಲೆಫ್ಟ್ ಅಲ್ಲಿ ಎಲ್ಲ ಐತೆ ನಿಂಗೆ ಡ್ರಿಫ್ಟು. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ಟರ್ಫ್ ಬುಕ್ ಮಾಡ್ಕೊಂಡು ಆಡ್ಕೊಳ್ಳೋಣ. ಅವತ್ತೇ ಮಾಡಬೇಕು. ಎಲ್ಲ ಆಡ್ಬೇಕು. ನನಗೇನೋ ಗೊತ್ತು ಇಷ್ಟ ಐತೆ ಬಿಡ್ಸು ಅಂತ. ಇದೇ ಗೈಸ್ ನಿಮ್ಗೆ ತೋರಿಸ್ಕೊಡ್ತೀನಿ. ಏನು ಇದನ್ನ ವಿಡಿಯೋ ಕಳಿಸಿ. ಧ್ರುವ ನೀನು ಇಲ್ಲೇ ಬಂದಿರ ನೋಡ್ಕೊಂಡು ಹೋಗಕ್ಕೆ. ರಸಾಯನ ಕೊಟ್ಬಿಟ್ಟು ಹೋಗಿ ಆ ಹುಡ್ಕೊಂಡ್ಕೊ ರಸಾಯನ ರುಚಿ ತೋರಿಸ್ಬಿಟ್ಟ. ಏನಂದ? ನಡೆಯೋ ಮನೆಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ
ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಎರಡೆರಡು ರಸಾಯನ ಕುಡಿದ್ವಿ, ಯಾವ ಖುಷಿಗೆ? ಸುಸ್ತಾಗಿ ಹೋಗಿತ್ತು ಅವತ್ತು ಊಟ ಮಾಡಿದ್ದೀವಿ.